ಏನಾಗ್ತೈತಿ ಈ ಮನ್ಯಾಗ? ಆಕಿ ಗಂಡನ ಬಿಟ್ಟು ಒಂದು ನಿಮಿಷನೂ ಇರ್ಲಾರ್ದಾಕಿ ಅದು ಹೆಂಗ್ರಿ ಗಂಡ ಬೇಡ ಅಂತ ಬಿಟ್ಟು ಬಂದ್ಲ? ನಿನಗೆ ಎಷ್ಟು ಗೊತ್ತು? ನೀ ಏನು ನೋಡಕತ್ತಿ? ನಾನು ಅದು ಅಷ್ಟ ಗೊತ್ತು, ನಾನು ಅದನ್ನ ನೋಡಕತ್ತೀನಿ. ನನಗೇನ್ರಿ ಎಕ್ಸ್ಟ್ರಾ ಹೇಳ್ತಾರಂತ ಮಾಡಿ ನಮ್ಮ ಮನ್ಯಾಗ. ನಾವೀಗ ಒಂದ್ಸರಿ ಮನೆ ಬಿಟ್ಟು ಹೋಗಿದ್ದಕ್ಕೆ ನಮ್ಮ ಮನಿಬ್ಬರನ್ನು ಎಲ್ಲಿಡ್ಬೇಕು ಅಲ್ಲಿ ಇಟ್ಟಾಳ ಈಗ ನಮ್ಮವ್ವ. ಈಗ ನಾನೇನ್ರ ಮತ್ತೆ ಕಡ್ಡಿ ಅಳ್ಳಾಡ್ಸಕ್ಕೆ ಹೋದ್ರೆ ಆ ಮನೆ ಬಿಟ್ಟ ಹೊರಗೆ ಹಾಕ್ತಾರೆ. ಸಾಲ ಮಾಡಿದ್ದನ್ನು ತೀರ್ಸಕ್ಕೆ ಎಲ್ಲಿ ಹೋಲ್ಲ ನಾನು. ಅಯ್ಯೋ ಅದು ಇರ್ಲಿ, ಈಗ ಇದು ಹೇಳ್ರಿ. ಈಗ ನೋಡು, ನೀನೇನಾರ ಹೋಗಿ ಏನಾರ ಮಾತಾಡ್ದಿ ಪಕ್ಕ ಮನ್ಯಾಗ ಜಗಳ. ಈಗ ನಾವು ತಣ್ಣಗ ಬಾಯಿ ಮುಚ್ಕೊಂಡಿದ್ದಷ್ಟು ನನಗೂ ನಿನಗೂ ಒಳ್ಳೇದು. ಏನು ಏನು ಬಾಯ ಮುಚ್ಕೊಂಡಿರ್ಬೇಕ, ಏನು ಬಿಡ್ಬೇಕ? ಈ ಮನ್ಯಾಗ ಈಗನ ಆಕಿ ಬಸರದಾಳ ಅಂತ ಆಕಿ ಚಾಕ್ರಿ, ನಿಮ್ಮ ಅವ್ವಂದು ನಿಮ್ಮ ಅಪ್ಪಂದು ಚಾಕ್ರಿ, ಮತ್ತೀಗ ಈಕಿ ಚಾಕ್ರಿ. ಇನ್ನೂ ನನ್ನ ಕಣ್ಣಿಂದ ಏನೇನು ನೋಡ್ಬೇಕು, ಏನೇನು ಮಾಡ್ಬೇಕು? ಆತ ನಡಿ. ಈಗ ಏನು ಮಾಡೋಕ್ಕಾಗಿಲ್ಲ. ಮಧ್ಯಾಹ್ನಕ್ಕೆ ಏನಾರ ರೆಡಿ ಮಾಡು. ಅವ್ರು ಯಾರು ಏನು ಬರೋದಿಲ್ಲ. ನಿನಗ ಅದು ನನಗೆ ಗೊತ್ತೈತಿ. ನಿಮಗೇನು ಗೊತ್ತೈತಿ? ನನಗೂ ಗೊತ್ತೈತಿ. ಈ ಮನ್ಯಾಗ 3 ಹೊತ್ತು ಮಾಡಿ ಹಾಕದ ನಂದು ಕೆಲಸ ಆಗೈತೆ ಅಂತಂದು ನಿಮಗೂ ಹೇಳಕ್ಕೆ ಬಂದಿಲ್ಲ ನಾನು ಹೊಡ್ಕೋಬೇಕೇನ್ರ ತಗೊಂಡು. ಛೇ ಪಾಪ, ಎಂಥ ಒಳ್ಳೆ ಹುಡುಗಿ ನನ್ನಿಂದ ಮನೆ ಬಿಟ್ಟು ಹೋಗಂಗೆ ಆಗ್ಬಿಡ್ತು. ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡಬಾರ್ದಾಗಿತ್ತು. ನಾನು ಏನು ಮಾಡಲಿ ಈಗ? ಆಕೆ ಫೋನ್ ನಂಬರು ಇಲ್ಲ. ಪಾಪ ಆಕೆರೆ ಏನು ಮಾಡ್ತಾಳೆ? ಎಲ್ಲರ ಮುಂದೂ ನನಗೆ ನೀ ಬೇಡ ಅಂತ ಹೇಳೋ ಗಂಡಗ ಎಷ್ಟಂತ ಒರೆಸ್ಕೊಳ್ಳೋ ಪ್ರಯತ್ನ ಪಾಪ ಆಕೆ ಮಾಡ್ತಾಳೆ. ಹೆಂಗಾರ ಅಲ್ಲೇದ ಚಲೋತ್ನಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಅಷ್ಟ. ಈಗ ನಾನೇನು ಮಾಡಲಿ? ನಾನು ರಾಜುನ ಮದುವೆಯಾಗಿ ಇಲ್ಲೇ ಇರಲ್ಲ, ಅಥವಾ ಅವರ ಹೋಗಿರೋ ದುರಾಸೆ ಇಷ್ಟು ಕೆಟ್ಟ ವ್ಯಕ್ತಿನ ನಾನು ಮದುವೆಯಾಗಿ ಇಲ್ಲೇ ಇರಲ್ಲ? ನಿಜವಾಗ್ಲೂ ಇಲ್ಲ, ರಾಜು ನನ್ನ ಎಷ್ಟೇ ಪ್ರೀತಿ ಮಾಡೋಣ ಅಂದ್ರೂ ನಿಜವಾಗ್ಲೂ ಅವನು ಒಳ್ಳೆ ವ್ಯಕ್ತಿ ಅಂಕರು ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಯಾಕೆ ನನ್ನನ್ನು ಮದುವೆ ಆಗಲಿಲ್ಲ, ಆಕಿನ ಯಾಕೆ ಬಿಡೋಕ್ಕೂ ಅಲ್ಲಿಂದ ಅದನ್ನು ಕೇಳಬೇಕು, ಆಮೇಲೆ ನಿರ್ಧಾರ ಮಾಡಲ. ಇಲ್ಲ, ಅದೇನೇ ಕಾರಣ ಕೊಟ್ಟರು ರಾಜುನಂತ ಕೆಟ್ಟ ಮನಸ್ಸಿರೋ ಗಂಡ ನನಗೆ ಬೇಡ. ಅಪ್ಪಿ ನನಗೂ ಮಕ್ಕಳಾಗಲಿಲ್ಲ ಅಂದ್ರೆ ಅವಾಗ ನನ್ನನ್ನು ಅವ್ರವನ ಮಾತು ಕೇಳಿ ಹಿಂಗೆ ನನ್ನೀರ ಕೈ ಬಿಟ್ರ? ಇಲ್ಲ, ಆಕಿಗಾದ್ರೆ ಅವ್ರ ಅಣ್ಣರು, ಅವ್ರ ಅತ್ತಿಗೆಮ್ಮರು, ಅವ್ರ ಅಪ್ಪ ಅಮ್ಮ ಎಲ್ಲರೂ ಅದಾರ. ನನಗೆ ನನ್ನ ತಂದೆ ಹಾಸಿಗೆ ಹಿಡ್ದಾರ ತಾಯಿ. ಇಲ್ಲ ತಪ್ಪು. ಇನ್ನು ನಾನು ತನ್ನ ಕೈಗೆ ಸಿಗಬಾರ್ದು. ನಮ್ಮಪ್ಪ ನಮ್ಮವನ್ನ ಕರ್ಕೊಂಡು ಈ ಊರ ಬಿಟ್ಟು ಹೋಗಬೇಕು. ಹೌದು, ಇವ್ ಕೈಗೂ ಸಿಗಬಾರ್ದು. ನನ್ನ ನೀವು ಡಿಸರ್ವ್ ಮಾಡಲ್ಲ. ಹೌದು, ಆದ್ರೆ ನನ್ನ ಮನಸ್ಸಿನಾಗ ಉಳಿದಿರೋ ಪ್ರಶ್ನೆಗಳಿಗೆಲ್ಲ ಅವ ಉತ್ತರ ಇವತ್ತು ಕೊಡಲೇಬೇಕು. ಕೇಳ್ತೀನಿ. ನಾನೇನು ಮೊದಲು ಮಾತಾಡಲ್ಲ. ನೀ ಇಷ್ಟ ಇಲ್ಲ ನಾನು ಬಿಟ್ಟು ಹೋಗ್ತೀನಿ, ಯಾವ ಸೂಚನೆಯೂ ಕೊಡಲ್ಲ. ಬಿಟ್ಟು ಹೋಗ್ಬೇಕಂತ ನಿರ್ಧಾರ ಮಾಡಿದ್ಮೇಲೆ ಅವನು ಇನ್ನೇನು ಕೇಳಬಾರ್ದು. ಇಷ್ಟು ಕಟಕನ್ನ ಲವ್ ಮಾಡಿದ್ನ ಪಾಪ. ಇಷ್ಟು ಒಳ್ಳೆಯವಳು ಪ್ರಿಯ, ಇಷ್ಟು ಮೋಸ ಮಾಡ್ದ ಇವ. ಏನಮ್ಮ ಇಲ್ಲಿ ಕೂತ್ಬಿಟ್ಟಿಯಲ್ಲ? ಅಲ್ಲಿ ಪಾಪ ಒಳಗೆ ಒಬ್ಬವನ ಕೂತಾನವ. ಹೋಗು ಮಾತಾಡು. ನೋಡವ, ಈಗಂಕರು ನೀ ನನ್ನ ಮನೆ ಸಸಿ. ಈಗ ಹೇಳು, ಈಗ ಹೆಂಗೆ ಸಂಕ್ಷಿಪ್ತ ಗುಡ್ಯಾಗ ತಾಳಿ ಕಟ್ಕೊಂಬರನ ಏನು ಮತ್ತೆ ಜೋರು ಮದುವೆ ಮಾಡ್ಕೋತೀಯ ಹೆಂಗೆ? ನೋಡು, ನಂದು ಒಂದು ಕಂಡೀಷನ್ ಐತೆ ತಂಗಿ. ಅದೇನಂತ ಹೇಳ ಕೇಳ್ತೀಯ? ಹಾಂ ಹೇಳ್ರಮ್ಮ, ಏನು ಕಂಡೀಷನ್ನು ಕೇಳ್ತೀನಿ. ಏನಿಲ್ಲವ, ನಂಗೇನಂದ್ರೆ ಪೂರಾ ಕೇಳಷ್ಟು ದುರ್ಬುದ್ಧಿ ದುರಾಶೆ ನನಗಿಲ್ಲ. ಈಗ ನಿನಗೆ ಎಷ್ಟು ಸಂಬಳ ಬರ್ಬೋದು ಅಂದಾಜು? ಹಂಗೆ ಕೇಳ್ತೀನಿ, ಹೇಳು. ಹಾಂ, ನಾನು ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರೋದ್ರಿಂದ ನಾನು ಈಗ ಕೆಲಸ ಮಾಡೋಕ್ಕೆ ಶುರು ಮಾಡಿ ಒಂದು 6 ವರ್ಷ ಆಗಿರೋದ್ರಿಂದ ನನಗೊಂದು 45,000ವರೆಗೂ ಬರುತ್ತೆ ರೀ ಕೈಗೆ. ಅವ್ವಾ, ನನ್ನ ಮಗನಕಿನ್ನ 5,000 ನಿಂದ ಜಾಸ್ತಿ, ಹೌದಿಲ್ಲ? ಹೌದ್ರಿ. ಈಗ ನೋಡವ, ಮನೆ ಖರ್ಚು ನೀನು ನೋಡಕತ್ತಿದ್ದಿ. ಇದು ನಮ್ದು ಹಳೆ ಮನೆ. ಈಗ ಇದು ಸಾಣದೈತೆ ಮನೆ. ಇಬ್ಬರು ನಾನು ಎಲ್ಲರಿಗೂ ಇರವ 2 ಕೋಣೆ. ಆಗೋದಿಲ್ಲ ಹೊಸರಿಗೂ. ಅದಕ್ಕೆ ಒಂದು ಮನೆ ಕಟ್ಸ್ಕೋಬೇಕು. ಮತ್ತು ಅದಕ್ಕೆ ಅವರಿಬ್ಬರು ಗಂಡ ಹೆಂಡ್ತಿನೂ ಏಟ್ರ ಹಾಕ್ತಾರೆ, ನೀವಿಬ್ಬರು ಹಾಕ್ರಿ. ಈಗ ನೀನು ದುಡಿಯಕತ್ತಿರೋದ್ರಿಂದ ಹೇಳಕತ್ತೀನಿ. ಒಂದು 25,000 ಇಲ್ಲಿ ಕೊಡು, 20,000 ನೀ ಏನು ಉಳಿತಾಯ ಮಾಡ್ತಿ ಮಾಡು. ನನ್ನ ದುರಾಸೆ ಇಲ್ಲ ಅಂತ ಹೇಳಿಲ್ಲ. ದುರಂಕಾರ ಮುದುಕಿ, ದುರಾಸೆ ಇಲ್ಲಂತ. ಅಲ್ರಿ ಅಮ್ಮ, ಬ್ಯಾಂಕ್ ಒಳಗೆ ಇಡ್ತೀವಿ ಬಿಡ್ರಿ, ಎಲ್ಲ ಒಂದ ಅಲ್ಲ. ಇಲ್ಲವಾ, ಇಲ್ಲ, ನನ್ನ ಕೈಯಾಗ 25,000 ಕೊಟ್ಟು ಬಿಡ್ಬೇಕು ನೀ. ಅದು ನಿನಗೆ ಜಾಸ್ತಿ ಸಂಬಳ ಆದ್ರೂ ನನಗೆ 25 ತಿಂಗಳ ಬೇಕು. ಯಾಕಂದ್ರೆ ನಾಳೆ ನೀವ್ಯಾರು ನೋಡ್ಕೊಳ್ಳಿಲ್ಲ ಅಂದ್ರೆ ರೊಕ್ಕ ಇತ್ತಂದ್ರೆ ನನಗೆ ನಾಳೆ ಇದಕ್ಕೆ ರೂಪಾಯಿಗೂ ಆಗತ್ತಾ, ನಾಳೆ ನಿಮ್ಗೆ ಅನುವಾಪತ್ತಂದ್ರೆ ನಾನು ಅದ ರೊಕ್ಕನ ನಿಮಗೆ ಕೊಡ್ತೀನಿ. ಅದಕ್ಕೆ ಹೇಳಕತ್ತೀನಿ ತಂಗಿ. ಇದು ಒಂದ ನಂದು ಕಂಡೀಷನ್, ಇನ್ನೇನಿಲ್ಲ. ನಿನಗೆ ಅಣ್ಣ ತಮ್ಮ ಹಿಂದೆ ಮುಂದೆ ಯಾರೂ ಇಲ್ಲನೇ? ಮತ್ತು ಆಸ್ತಿ ಅಂತಸ್ತು ಯಾವ ಊರಾಗೈತೆ?
ನಮ್ಮ ಅಪ್ಪರು ಪ್ರೈವೇಟ್ ಸ್ಕೂಲ್ ಒಳಗೆ ಕೆಲಸ ಮಾಡ್ತಿದ್ರು. ಅವ್ರದ್ದು ಯಾವಾಗಲೂ ಸಂಬಳ ಜಾಸ್ತಿ ಇರಲಿಲ್ಲ. ಅವ್ರ ಬಾಡಿಗೆ ಗಿಡಿಗೆ ಎಲ್ಲ ಜಾಸ್ತಿ ಕೊಟ್ಟಿರೋಕ್ಕೂ ಆಗಿರಲಿಲ್ಲ. ಈಗ ನಾನು ಓದಿ ಒಂದು ಏನೋ ಮಾಡಿದ ಮೇಲೆ ಎಲ್ಲ ಆಗಿರೋದು. ನಮ್ಮದೇನು ಆಸ್ತಿ ಅಂತ ಏನೂ ಇಲ್ಲ. ನನಗೆ ಹಿಂದೆ ಮುಂದೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ನಾನೊಬ್ಬಕ್ಕೆ ಮಗಳು. ನಮ್ಮ ಅವ್ವರಿಗೆ ಭಾಳ ಆರಾಮಿಲ್ಲ. ನಮ್ಮ ಅಪ್ಪದಾರ ಅಷ್ಟ. ನಮ್ದಷ್ಟ ಪುಟ್ಟ ಸಂಸಾರ. ಓಹೋ ಹೋ ಹೋ, ಪುಟ್ಟ ಸಂಸಾರ. ಏನಾರ ಆಸ್ತಿ ಇದ್ದಿದ್ರೆ ಬೇಷಿರ್ತಿತ್ತು. ನಿಮ್ಮ ಹೋಗಿ ಏನಾಗೈತಿ? ಜಗ್ಗ ಖರ್ಚು ಬರ್ತಾನ ನೋಡ್ಕೊಳೋದು. ಆರಾಮಿಲ್ಲ ಅಂತಿದಿ, ದವಾಖಾನೆಗೆ ಹಾಕಿರೇನ? ಇಲ್ರಿ ಅಮ್ಮ, ದವಾಖಾನೆ ಒಳಗಿದ್ರು ಆರಾಮಾಗಲ್ಲ. ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನ ನಿಮ್ಮ ಜೊತೆಗೆ ಇಟ್ಕೊಳ್ರಿ ಅಂತೇಳಿ ಕಳಿಸ್ಬಿಟ್ಟಾರ. ಹಾಸಿಗೆ ಮೇಲೆ ಅದಾರ. ನಮ್ಮಪ್ಪ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಅಮ್ಮನ ಜೊತೆಗೆ ಇರ್ತಾರೆ, ನೋಡ್ಕೊತಾರೆ. ನಾನು ಅಡುಗೆ ಗಿಡಿಗೆ ಮಾಡಿಟ್ಟು ಬರ್ತೀನಿ. ಆತಾತು. ಎಲ್ಲ ಅವ್ರ ಸದ ಮೇಲೆ ಅವ್ರ ಅಪ್ಪನ ಕರ್ಕೊಂಬಂದು ಇಲ್ಲೇ ಇಟ್ಕೊತಾನ ಹಿಂಗತಿಯ. ತಂಗಿ, ನಿಮ್ಮ ಅಪ್ಪನ ಕರ್ಕೊಂಬಂದು ಮತ್ತು ಇಲ್ಲೇ ಇಟ್ಕೊಳೋ ಪ್ಲ್ಯಾನ್ ಏನಾರ ಐತೇನ ಮತ್ತೆ ನಿಂದ ಮುಂದೆ? ನೋಡನ್ರಿ, ಇಲ್ಲಿ ಹೆಂಗಿರುತ್ತೆ, ಮನೆ ಸಾಣದೈತಲ್ಲ, ಎಲ್ಲರಿಗೂ ಆಗಲ್ಲ. ನೋಡ್ತೀನಿ. ನಮ್ಮ ಅಪ್ಪನೂ ಹಂಗೆ ಬೇರೆಯವ್ರ ಮನೆಗೆ ಬಂದು ಬೇಕಾಬಿಟ್ಟು ಇರೋಕೆ ಇಷ್ಟಪಡಲ್ರಿ. ಬೇರೆ ರೊಕ್ಕಕ್ಕೆ ಆಸೆ ಪಡೋ ಮನುಷ್ಯನ ನಮ್ಮಪ್ಪ ಅಲ್ಲ. ಹೌದು ಬಿಡು, ಆಸೆ ಪಡೋಕ್ಕಿಲ್ಲ. ಎಲ್ಲ ಕಂಡಾರ ಇನ್ನೇನು ಆಸೆ ಪಡ್ತಾನ. ಆತ, ಇನ್ನೇನಿಲ್ಲ ನೋಡು, ಇಷ್ಟ. ಮಾತಾಡ್ಕೋರಿ. ಯಾವಾಗ ನೋಡು ನೀನು ಅವ ಮಾತಾಡಿ ಮದ್ವಿದೊಂದು ನಿಶ್ಚಯ ಮಾಡ್ರಿ. ಯಾವತ್ತಂತೀರಿ ಅವತ್ತು ತಾಳಿ ಕಟ್ಟಿಸ್ಕೊಂಬಿಡು. ಇಲ್ಲಮ್ಮ, ಈಗ ನಾನು ಮದ್ವೆ ಆಗೋಕ್ಕಾಗಲ್ಲ. ಪೂರ ಡೈವರ್ಸ್ ಆಗಲಿ, ಆಮೇಲೆ ಮದ್ವೆ ನಮ್ದು. ಅದರದ್ದೆಲ್ಲ ಮುಗಿಯೋವರೆಗೂ ನಾನು ಅದರದ್ದು ಯೋಚನೆನೂ ಮಾಡಲ್ಲ. ಅಯ್ಯ, ಹಂಗಂದ್ರೆ ಹೆಂಗ ತಂಗಿ? ಅಯ್ಯ, ಅದು ಡೈವರ್ಸ್ ಆಗಕ್ಕೆ 1 ವರ್ಷ ಆಗುತ್ತಾ 2 ವರ್ಷ ಆಗುತ್ತಾ? ಅಲ್ಲಿವರೆಗೂ ನೀ ದುಡ್ದಿದ್ದು ರೊಕ್ಕದ್ದು ಬಡ್ಡಿನು ಬಾಚೇನು? ಅಯ್ಯವ್ವ, 25,000 ರೂಪಾಯಿ ತಿಂಗಳ ಅಂದ್ರೆ ಏನತ್ ಲೆಕ್ಕ ಹಾಕು? ಅದು 25,000 ನಾವು ಬ್ಯಾಂಕ್ನಾಗ FD ಮಾಡಿಟ್ರೆ ತಿಂಗಳ ಏಟ್ ಬರ್ತೈತಿ? ಏನಿಲ್ಲ ಅಂದ್ರೂ 300-400 ರೂಪಾಯಿ. ತಿಂಗಳಿಗೆ 300-400 ರೂಪಾಯಿ ಅಂದ್ರೆ ವರ್ಷಕ್ಕೆ ಏಟಾತು? ಲೆಕ್ಕ ಹಾಕೊಂಡು ಕುತ್ಕೊಂಡ್ರ ಯವ್ವ ಬೇಡವ ಯವ್ವ. ತಲೆ ಕೆಡ್ಸ್ಕೊಬೇಡ ನೀನು. ನಾನು ಹೇಳ್ತೀನಿ ಕೇಳು. ಈ ವಾರ ಚಲೋ ದಿನ ಯಾವಾಗೈತೆ ಅಂತ ನಾನು ನೋಡ್ತೀನಿ. ಬಡ ಬಡ ಮದ್ವಿನೊಂದು ಫಿಕ್ಸ್ ಮಾಡ್ತೀನಿ. ನೀವಿಬ್ರಿಗೆ ಹೋಗಿ ತಾಳೆ ಕಟ್ಕೊಂಬಂಬಿಡ್ರಿ. ಏನು ಅದು ಆಗದ ಅದ್ರ ಪಾಡಿಗೆ ಅದು ಡೈವರ್ಸ್ ಆಗ್ತಿರ್ತೈತಿ. ನೀನು ಒಳ್ಳೆ ಕರಿತೀನಿ ತರಿ, ಅವನು ಕಳಿಸ್ತೀನಿ ರಾಜುನ. ಯಪ್ಪ, ಎಷ್ಟು ದುರಾಸೆ ಈ ಮುದುಕಿಗೆ. ಇಂಥವ್ರ ಮನೆಗೆ ನಾ ಸೊಸೆಯಾಗಿ ಇಲ್ಲಿ ಇರ್ಬೇಕಾ? ಇವನು ಬೇಕು ಅಂಥೇಳಿ ನಾನು ಬಂದು ಪಾಪ ಅನ್ಯಾಯವಾಗಿ ಪ್ರಿಯನ್ ಬಾಳನೂ ಹಾಳು ಮಾಡ್ಬಿಟ್ನಲ್ಲ. ಛೇ, ನನ್ನಿಂದ ಆಕೆ ಬಾಳಕ್ಕೂ ತೊಂದರೆ ಆಯ್ತು. ಇಲ್ಲ ಇಲ್ಲ, ಆಕೆ ಮಾಡಿದ್ದು ಕರೆಕ್ಟು. ರಾಜುನಂಥ ಗಂಡನ್ನ ಯಾವ ಹೆಣ್ಮಕ್ಳು ಡಿಸರ್ವ್ ಮಾಡಲ್ಲ. ನಿಜವಾಗ್ಲು ಗಂಡ ಆಗಕ್ಕೆ ಲಾಯಕ ಅಲ್ಲ ರಾಜು. ಹೌದು ಹೌದು ಹೌದು. ನಾನಿನ್ನು ಈ ಮನೇಲಿರಬಾರ್ದು. ಈ ಮನೆಗೆ ನಾ ಇನ್ನಿರಬಾರ್ದು. ಹೋಗ್ಬಿಡ್ತೀನಿ. ಯಾವ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಅಂದ್ರೂ ಚಿಂತಿಲ್ಲ, ಇಲ್ಲಿಂದ ಹೊರಟುಬಿಡ್ತೀನಿ. ಹಲೋ ಮೈ ಲವ್. ಏ ದೇವಿಕಾ, ನಾನು ನಿನ್ ರಾಜು. ಯಾಕೆ ಇಷ್ಟ ಹೆದ್ರಿದ್ದಿ? ನೋಡು, ನೀನೇನೇನೋ ಅನ್ಕೊಂಡು ಬಂದೋ ಗೊತ್ತಿಲ್ಲ. ನನಗಿಷ್ಟು ಸಲೀಸಾಗಿ ಎಲ್ಲ ಕೆಲಸ ಆಗತ್ತಂತ ಗೊತ್ತಿದ್ದಿದ್ರ ಮೇ ಬಿ ಇದನ್ನ ಅವಾಗಲೇ ಮಾಡ್ಬೋದಿತ್ತೇನೋ ಅಲ್ಲ. ಆದರೂ ನಂಗೊಂದು ಭಯ ಐತಿ. ನೀ ಕೇಳ್ತಿದ್ದಲ್ಲ, ಯಾಕೆ ನೀನು ಆಕೆಗೂ ಡೈವರ್ಸ್ ಕೊಡುವಲ್ಲಿ, ನನ್ನನ್ನು ಮದುವೆ ಆಗವಲ್ಲಿ ಅಂತ ಹೇಳಿ. ಅದು ನಮ್ಮಿಬ್ರು ಒಳ್ಳೇದಕ್ಕ. ಅದ್ರಾಗ ನಮ್ಮಿಬ್ರಿಗೂ ಏನು ಒಳ್ಳೇದಾಗ್ತಿತ್ತು? ನಂಗೆ 2 ಮದುವೆ ಆಗೋ ಯೋಗ ಇತ್ತು. ಆದ್ರೆ ಮೊದಲೇ ಹೆಂಡತಿ ಸಾಯ್ತಾಳಂತ ನನ್ನ ಜಾತಕದಾಗ ಐತಿ. ಅದಕ್ಕೆ ನಾನು ನಿನ್ನ ಮನಸಾರಿ ಪ್ರೀತಿ ಮಾಡ್ತೀನಿ. ನನ್ನ ದೇವಿಕಾಗ ನಾ ಪ್ರೀತಿ ಮಾಡೋ ಹುಡುಗಿಗೆ ನನ್ನ ಲವ್ಗೆ ಏನಾರಾದ್ರೆ ನನಗೆ ಎಷ್ಟು ದುಃಖ ಆಗುತ್ತಾ? ಅದ ಕಾರಣಕ್ಕನ ಆಕೆಗೆ ಏನಾರಾಗ ಸಾಯ್ತಾಳೋ ಅಥವಾ ಏನೋ ಆಕೆಗೆ ಆಗತ್ತಂತ ಇಷ್ಟು ವರ್ಷ ಕಾದೆ. ಹಾಳಾದ್ದು ಏನೂ ಆಗಲೇ ಇಲ್ಲ. ಅಯ್ಯೋ ಪಾಪಿ, ಇಷ್ಟು ಕೆಟ್ಟತನ ನೀನು ಅಲ್ಲ? ಅಥವಾ ನನ್ನನ್ನು ಪ್ರೀತಿ ಮಾಡಿ ನನ್ನ ವ್ಯಾಮೋಹದ ಮೇಲೆ ಆಧಾರ ಯೋಚನೆ ಮಾಡಿದಂತ ಖುಷಿ ಪಡ್ಲಾ? ಅಥವಾ ಅಪ್ಪ, ಎಂತ ಕನ್ಫ್ಯೂಷನ್ ಇದು. ಏ ದೇವಿಕಾ, ಏನು ಯೋಚನೆ ಮಾಡತ್ತಿ? 2ನೇ ಮದುವೆ ಯೋಗ ಇರೋದಂತೂ ನಿಜ ಅಲ್ಲ. ಮೊದಲೇ ಹೆಂಡತಿ ಹೆಂಗೆ ಮಾಡಿದ್ರು ಆಕೆ ಆಗ್ತಾಳ. ಡೈವರ್ಸ್ ಆದ್ಮೇಲೆ ಆಕೆಗೆ ಏನಾದರೂ ನನಗೇನು? ನಂಗೆ ನಿಜ ಹೇಳಕತ್ತೀನಿ, ಹಿಂಗೂ ಮಾಡ್ಬೋದು ಅಂತ ನನ್ನ ತಲೆಗೆ ಬಂದಿರಲಿಲ್ಲ. ಹಾಳಾಗೋಗ್ಲಿ, ಏನೇನೋ ಅನ್ಕೊಂಡ್ಬಿಟ್ಟಿದ್ ನಾನು. ಎಷ್ಟು ಸಲೀಸಾಗಿ ಎಲ್ಲಾನು ಆಗೋದಲ್ಲ ದೇವಿಕಾ. ನಾನು ನೀನು ಮದುವೆ ಆಗ್ಬೋದು, ನಾನು ನೀವು ಮದುವೆಯಾಗಿ ಆರಾಮಾಗಿರ್ಬೋದು. ವಾವ್, ಆರಾಮಾಗಿರ್ಬೋದು ಈ ಮನ್ಯಾಗ ಅಲ್ಲ? ನಾನು, ನೀವು, ನಿಮ್ಮವ್ವ, ನಿಮ್ಮಣ್ಣ, ನಿಮ್ಮ ಅತ್ತೆಮ್ಮ, ನಮ್ಮ ಮಕ್ಕಳು
ನಮ್ಮ ಮಕ್ಕಳು. ಏನಾಯ್ತು? ಇಲ್ಲ ಇಲ್ಲ, ನಾನು ಈ ಮನೆಗಿನ್ನ ಇರಲ್ಲ. ಹೌದು, ನಮ್ಮಣ್ಣ ನಮ್ಮವ್ವ ನಮ್ಮ ಅತ್ತಿಗೆ ಮನ ಮೇಲೆ ನಂಗೆ ಭಾಳ ಪ್ರೀತಿ ಕಾಳಜಿ ಐತಿ. ಆದ್ರೆ ನಮ್ಮಿಬ್ರು ಪ್ರೈವೇಸಿಗೆ ಭಾಳ ಅನಾನುಕೂಲ ಮಾಡ್ತಾರೆ. ನಮ್ಮವ್ವ ಮಕ್ಕಳು ಮಕ್ಕಳು ಅಂತಾರಲ್ಲ, ಅದನ್ನೆಲ್ಲ ಆದಷ್ಟು ಬೇಗ ಈಡೇರಿಸ್ಬೇಕು ಅಂದ್ರೆ ನಮ್ಮಿಬ್ರಿಗೂ ಪ್ರೈವೇಸಿ ಬೇಕಲ್ಲ. ಮದ್ವೆ ಆದ ಕುಳ್ಳನ ನಾನು ನೀನು ಬೇರೆ ಮನೆ ಮಾಡೋಣ. ನೀ ಹೆದ್ರಕ್ ಹೋಗ್ಬೇಡ, ಇದ ಮನೆಗೆ ಇರ್ಬೇಕಾಗತ್ತಂತ ಹೇಳಿ ತಾಲಿ ಇನ್ನೇ ಕೆಡ್ಸ್ಕೋಬೇಡ.